ಆರ್ಯವೈಶ್ಯ ಸ್ನೇಹಿತರ ಬಳಗ ಶಿವಮೊಗ್ಗ ಇವರ ನೇತೃತ್ವದಲ್ಲಿ ಏಪ್ರಿಲ್ 2ರಿಂದ 5ರವರೆಗೆ ಶಿವಮೊಗ್ಗ ನಗರದ ಅಲ್ಲಮಪ್ರಭು ಮೈದಾನದಲ್ಲಿ ಶೆಟ್ಟರ ಸಂತೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಇದರ ಅಂಗವಾಗಿ 4 ದಿನಗಳ ಕಾಲ ವಿವಿಧ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತದೆ ಎಂದು ವಿಧಾನ ಪರಿಷತ್ ಶಾಸಕ ಡಿಎಸ್ ಅರುಣ್ ತಿಳಿಸಿದರು. ಶಿವಮೊಗ್ಗದಲ್ಲಿ ಈ ಬಗ್ಗೆ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಡಿಎಸ್ ಅರುಣ್, ಇದು ನಮ್ಮ 3ನೇ ಪ್ರಯತ್ನ. ಈ ಹಿಂದೆ 2 ಬಾರಿ ಶೆಟ್ಟರ್ ಸಂತೆ ಮಲೆನಾಡಿನ ಮನೆ ಮಾತಾಗಿತ್ತು. ಏಪ್ರಿಲ್ 2ರ ಸಂಜೆ 6:30ಕ್ಕೆ ಶಿವಮೊಗ್ಗದ ಹೆಸರಾಂತ ಕಲಾವಿದರಿಂದ ಹಳೆಯ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು, ಸುಂದರ ಪುಷ್ಪಹಾರ, ಪಂಚಮವೇದ, ಪ್ರೇಮದ ನಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಜಿಲ್ಲೆಯ ಹೆಸರಾಂತ ಕಲಾವಿದರಾದ ಸುರೇಖಾ ಹೆಗಡೆ, ಶಿವಮೊಗ್ಗ ವಿನಯ್, ಪ್ರಹ್ಲಾದ್ ದೀಕ್ಷಿತ್, ಪೃಥ್ವಿಗೌಡ, ಅನುಷಾ, ಸಹನಾ, ಸಂಗೀತ, ಲಕ್ಷ್ಮೀ ಮಹೇಶ್, ಪ್ರತಿಭಾ ನಾಗರಾಜ್ ಮೊದಲಾದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಡಿಎಸ್ ಅರುಣ್ ತಿಳಿಸಿದರು. ಶೆಟ್ಟರ ಸಂತೆ ಕಾರ್ಯಕ್ರಮ ಅಲ್ಲದೆ ಶಿವಮೊಗ್ಗ ನಗರದಲ್ಲಿ ಏಪ್ರಿಲ್ 3ರಿಂದ 5ರ ತಾರೀಕಿನವರೆಗೆ ವಿವಿಧ ಕಡೆ ಆರ್ಯವೈಶ್ಯ ಸ್ನೇಹಿತರ ಬಳಗದ ವತಿಯಿಂದ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ತಿಳಿಸಿದರು. ಈ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಪರಿಷತ್ ಶಾಸಕ ಡಿಎಸ್ ಅರುಣ್ ಮಾಹಿತಿ ನೀಡಿದ್ದು, ಒಂದು ಸಣ್ಣ ಬ್ರೇಕ್ ನಂತರ ಏನು ಹೇಳಿದ್ರು ಕೇಳೋಣ ಬನ್ನಿ. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಅಂತ, ಮ್ಯಾಂಗೋ ಲೀಫ್ ಫಾರೆಸ್ಟ್ ಪ್ರೊಪ್ರೈಟರ್ ಮಾತಾಡ್ತಾ ಇರೋದು. ನಮ್ ಕಂಪನಿ ಇವತ್ತಿಗೆ ಸ್ಟಾರ್ಟ್ ಆಗಿ 14 ಇಯರ್ಸ್ ಆಯ್ತು. ಇಲ್ಲಿವರೆಗೂ ನಾವು ಟೋಟಲ್ 10,000 ಪಾಸ್ಪೋರ್ಟ್, 50,000 ಪ್ಲಸ್ ಡೊಮೆಸ್ಟಿಕ್ ಮತ್ತೆ ಇಂಟರ್ನ್ಯಾಷನಲ್ ಪ್ಯಾಕೇಜ್ ಮಾಡಿದೀವಿ. ನೀವು ನಿಮ್ಮ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗ್ಬೇಕಾ, ನೀವು ಎಂಜಾಯ್ ಮಾಡ್ಬೇಕಾ, ಇದೇ ಮಾರ್ಚ್ 28, 29 ಶಿವಮೊಗ್ಗದ ರಾಯಲ್ ಆರ್ಕಿಡ್ ನಡೀತಿರುವಂತ ಮ್ಯಾಂಗೋ ಲೀಫ್ ಫಾರೆಸ್ಟ್ ಬುಕಿಂಗ್ ಹಬ್ಬಕ್ಕೆ ಬನ್ನಿ. ಬುಕಿಂಗ್ ಮಾಡೋದ್ರಲ್ಲಿ ಅಡ್ವಾಂಟೇಜ್ ನಿಮಗೆ 5 to 10% ಡಿಸ್ಕೌಂಟ್ ಸಿಗುತ್ತೆ, ಗ್ರೂಪ್ ಡಿಪಾಸಿಟ್ಸ್ ಇರುತ್ತೆ. ಆಮೇಲೆ ನೀವು ಡೈರೆಕ್ಟ್ ಆಗಿ ವೆಂಡರ್ ಹತ್ರ ಮಾತಾಡೋದ್ರಿಂದ ನಿಮ್ದೇ ಕಸ್ಟಮೈಸ್ ಪ್ಯಾಕೇಜ್ ನ ಮಾಡ್ಕೋಬಹುದು. ಮತ್ತೆ ಕಾಂಪ್ಲಿಮೆಂಟರಿ ನಿಮಗೆ ಗಿಫ್ಟ್ ಇರುತ್ತೆ. ನಾವು ವುಮೆನ್ಸ್ ಡೇ ಮಂತ್ ಆಗಿರೋದ್ರಿಂದ ಲೇಡೀಸ್ಗೋಸ್ಕರ ಸ್ಪೆಷಲ್ ಗ್ರೂಪ್ ಗಳು ಮಾಡ್ತಾ ಇದೀವಿ. ಸ್ಪೆಷಲ್ ಗಿಫ್ಟ್ ಇದೆ, ಆಮೇಲೆ ಗಿಫ್ಟ್ ವೋಚರ್ಸ್ ಇದಾವೆ, ಕ್ಯಾಶ್ ವೋಚರ್ಸ್ ಇದಾವೆ. ಬಟ್ ಮ್ಯಾಂಗೋ ಲೀಫ್ ಅಲ್ಲೇ ಯಾಕೆ ಬರಬೇಕು, ನಿಮ್ಗೆ ಕ್ವಶನ್ಸ್ ಬರ್ಬೋದು. ಯಾಕೆ ಬರಬೇಕು ಅಂದ್ರೆ ಪ್ರತಿಯೊಂದು ಗ್ರೂಪ್ ನಮ್ಗೆ ಕನ್ನಡ ಗೈಡ್ ಇರ್ತಾರೆ. ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಸೌತ್ ಇಂಡಿಯನ್ ಫುಡ್ ಕೊಡ್ತೀವಿ ನಾವು. ಪ್ರತಿಯೊಂದು ಗ್ರೂಪ್ ಅಲ್ಲೂ ನಾವು ಕೇರ್ ತಗೊಂತೀವಿ. ಈಗ ದೊಡ್ಡವರು ಇರ್ಬೋದು, ಸಣ್ಣರು ಇರ್ಬೋದು, ಕರ್ಕೊಂಡು ಹೋಗಿದ ವಾಪಸ್ ಬರೋದು ಜವಾಬ್ದಾರಿ ನಮ್ದೇ ಆಗಿರುತ್ತೆ. ಆ ಮೇಳದಲ್ಲಿ ಬಂದ್ರೆ ಡಿಸ್ಕಸ್ ಮಾಡಿ ವೆಜ್ ಗ್ರೂಪ್ ಮತ್ತೆ ಲೇಡೀಸ್ ಗ್ರೂಪ್ ನ ಸಪರೇಟ್ ಆಗಿ ಮಾಡ್ಕೊಡ್ತೀವಿ. ಟ್ರಾವೆಲಿಂಗ್ ಅಂದ್ರೆ ರೇಡಿಯೋ ಅಯೋಡಿನ್ ಥೆರಪಿ, ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ, ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686629090. ವಾಸವಿ ಪಬ್ಲಿಕ್ ಸ್ಕೂಲ್, ಕೋಟೆ ರೋಡ್, ಶಿವಮೊಗ್ಗ. Bringing excellence to student. Admission open 2026-27. Nursery to 10th standard. Innovative learning program, safe and supportive community, holistic character development, fun activities, track students' performances with class sati,
celebrate their progress. Attractive discount on single fee payment. For admission, contact 97421 51421 9900862246 9964586181. ಇಂದ 5ನೇ ತಾರೀಕುವರೆಗೆ ಶಿವಮೊಗ್ಗದಲ್ಲಿ ಒಂದು ಸಾಂಸ್ಕೃತಿಕ ಹಬ್ಬ, ಒಂದು ವ್ಯಾಪಾರ ಮೇಳ, ಶಿವಮೊಗ್ಗದ ಪ್ರತಿಷ್ಠಿತ ಅಲ್ಲಮಪ್ರಭು ಫ್ರೀಡಮ್ ಪಾರ್ಕ್ನಲ್ಲಿ ಮಾಡಬೇಕು ಅಂತ ಎಲ್ಲ ಸ್ನೇಹಿತರು ಸೇರಿ ಯೋಚನೆ ಮಾಡಿ ಮಾಡ್ತಾ ಇದ್ದೀವಿ. ಇದಕ್ಕೆ ಶೆಟ್ಟರ ಸಂತೆ 3, ನಿಮ್ಮೆಲ್ಲರ ಸಹಕಾರದಿಂದ ಶೆಟ್ಟರ ಸಂತೆ 1 ಮತ್ತು ಶೆಟ್ಟರ ಸಂತೆ 2 ಭಾಳ ಯಶಸ್ವಿಯಾಗಿ ನಡೀತು ಶಿವಮೊಗ್ಗದಲ್ಲಿ. ಮೊದಲನೇದು ನಾವು ನವ್ಯಶ್ರೀಲಿ ಅಲ್ಲಿ 3 ಫ್ಲೋರಲ್ಲಿ ಒಂದು ಪ್ರಯತ್ನ ಮಾಡಿದ್ವಿ. ವಿಶೇಷವಾಗಿ ವ್ಯಾಪಾರ ಮೇಳ ಜೊತೆಗೆ ವಿನೂತನವಾದಂಥ ತಿಂಡಿ ತಿನಿಸುಗಳು ಮತ್ತು ನಮ್ಮ ಜನಾಂಗದ ಮನೆಯಲ್ಲಿ ಮಾಡುವಂಥ ಹಲವಾರು ತಿಂಡಿ ತಿನಿಸುಗಳನ್ನು ಅಲ್ಲಿ ತರುವಂತಹದ್ದನ್ನು ಕೂಡ ಪ್ರಯತ್ನ ಮಾಡಿದ್ವಿ. ಮೊದಲನೇದು ತುಂಬ ಚೆನ್ನಾಗಿ ನಡೆದಂಥ ಸಂದರ್ಭದಲ್ಲಿ ನಾವು ನಮ್ಮ ಆರ್ಯವೈಶ್ಯ ಶ್ರೀರಾಮ ಕೋಆಪರೇಟಿವ್ ಸೊಸೈಟಿಯ 100ನೇ ವರ್ಷದ ಸಂದರ್ಭದಲ್ಲಿ ನಾವು ಇದನ್ನು ಶೆಟ್ಟರ ಸಂತೆ 2 ಅಲ್ಲಮಪ್ರಭು ಫ್ರೀಡಮ್ ಪಾರ್ಕಲ್ಲಿ ಮಾಡಿದಾಗ ಸುಮಾರು 50,000ಕ್ಕಿಂತ ಹೆಚ್ಚು ಜನ ಬಂದೋಗಿದ್ರು ನಮ್ಮ ಈ ಒಂದು ಮೇಳಕ್ಕೆ. ಅವಾಗ 3 ದಿನಗಳ ಕಾಲ ನಡೀತು. ಅದಾದಮೇಲೆ ಈಗ ಅದರ ಬೇಡಿಕೆ ಮತ್ತು ನಾನಾ ರೀತಿಯಾದಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ವಿ. ಧಾರ್ಮಿಕ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಇರುವಂಥ ನಮ್ಮ ಸಮಾಜ ಒಂದು ವಿನೂತನವಾದಂತಹ ಒಂದು 4 ದಿನದ ಒಂದು ಕಾರ್ಯಕ್ರಮ ಮಾಡಬೇಕು ಇಡೀ ಶಿವಮೊಗ್ಗದಲ್ಲೇ, ಶಿವಮೊಗ್ಗದ ಜನರಿಗೆ, ಶಿವಮೊಗ್ಗದ ಜೊತೆಗೂಡಿ ಎಲ್ಲ ಸ್ನೇಹಿತರು ಸೇರಿ ಮಾಡಬೇಕು ಅಂತ ಯೋಚನೆ ಮಾಡಿ ಆರ್ಯವೈಶ್ಯ ಸ್ನೇಹಿತರ ಬಳಗ ಅನ್ನುವಂತಹ ಒಂದು ಬ್ಯಾನರ್ ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಿಯೋಜನೆ ಮಾಡಿದ್ದೇವೆ. 2ನೇ ತಾರೀಕಿಂದ ನಮ್ಮ ಶೆಟ್ಟರ ಸಂತೆ ಪ್ರಾರಂಭ ಆಗುತ್ತೆ. ಈಗಾಗಲೇ ನಾವು 125 ಮಳಿಗೆಗಳನ್ನು ನಾವು ಆನ್ಲೈನಲ್ಲಿ ಬುಕ್ಕಿಂಗನ್ನು ತೊಗೊಳಕ್ಕೆ ಶುರು ಮಾಡಿದ್ದೀವಿ. ಆಗ್ತಾ ಇದೆ. ನಿಮ್ಮ ಸಹಕಾರದಿಂದ ಇನ್ನಷ್ಟು ಮಳಿಗೆಗಳು ಅಲ್ಲಿ ಬುಕ್ ಆಗಬೇಕಾಗಿದೆ. ನಮಗೆ ಬುಕ್ ಆದರೆ ನಾವು ಯಾರ್ಯಾರು ಹಿಂದೆ ನಮ್ಮ ಸ್ವದೇಶಿ ಜಾಗರಣ ಮಂಚಿಂದ ಮಾಡಿದಂಥ ಸಂದರ್ಭದಲ್ಲಿ, ಶೆಟ್ಟರ ಸಂತೆಯಲ್ಲಿ ಮಾಡಿರುವಂಥ ಸಂದರ್ಭದಲ್ಲಿ ಯಾರ್ಯಾರು ಮಳಿಗೆಗಳನ್ನು ಹಾಕಿರೋವಂಥದ್ದು, ತಿಂಡಿ ತಿನಿಸುಗಳನ್ನು ಹಾಕಿರೋವಂಥದ್ದು ಅಂಥವ್ರನ್ನ ಈಗಾಗಲೇ ಕಾಂಟ್ಯಾಕ್ಟ್ ಮಾಡಿದ್ವಿ. ಬುಕ್ಕಿಂಗ್ಗಳು ತುಂಬ ಚೆನ್ನಾಗಿ ನಡೀತಾ ಇದೆ. ಇನ್ನೂ ಒಂದಷ್ಟು ಸ್ಟಾಲ್ಗಳು ಬಾಕಿ ಇದೆ, ಅದನ್ನು ಕೂಡ ಬರುವಂಥ ದಿನಗಳಲ್ಲಿ ಆಗುತ್ತೆ ಅನ್ನೋವಂಥದ್ದನ್ನು ಅವತ್ತು 2ನೇ ತಾರೀಕು ಇದನ್ನು ಪ್ರಾರಂಭ ಮಾಡ್ತೀವಿ. 2ನೇ ತಾರೀಕು ಸಂಜೆ ನಾವು ಏನು ವೇದಿಕೆ ಕಾರ್ಯಕ್ರಮ 4 ದಿನ ಮಾಡಬೇಕು ಅನ್ನೋವಂಥದ್ರೊಳಗೆ ಒಂದು ವಿಶೇಷವಾದಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಮೊದಲನೇದು ಪಂಚಮವೇದ ಪ್ರೇಮದ ನಾದ ಅನ್ನುವಂಥ ಹೆಸರಿನಲ್ಲಿ ಶಿವಮೊಗ್ಗದಲ್ಲಿರುವಂಥ ಎಲ್ಲ ಹೆಸರಾಂತ ಗಾಯಕರು, ಕಲಾವಿದರು ಅವರನ್ನು ಒಂದೇ ವೇದಿಕೆಯಲ್ಲಿ ತರಬೇಕು ಅನ್ನೋವಂಥದ್ದು ನಮ್ಮೆಲ್ಲರ ಪ್ರಯತ್ನ. ಇಲ್ಲಿ ಕೂತಿರೋವಂಥವ್ರದ್ದು ಅಷ್ಟು ಜನದ್ದು ಏನು ಯೋಚನೆ ಅಂದರೆ, ಶಿವಮೊಗ್ಗದಲ್ಲಿ ತುಂಬ ಒಳ್ಳೊಳ್ಳೆಯ ಗಾಯಕರಿದ್ದಾರೆ. ಅವರನ್ನು ಒಂದೇ ವೇದಿಕೆಯಲ್ಲಿ ತಂದು ಒಂದು 2 ಗಂಟೆಗಳ ಕಾಲ ಹಳೆಯ ಕನ್ನಡ, ಹಿಂದಿ ಚಲನಚಿತ್ರಗಳ ಹಾಡನ್ನು ವಿತ್ ಮ್ಯೂಸಿಷಿಯನ್, ನಾಟ್ ವಿತ್ ಕೆರೋಕೆ ಅಲ್ಲ, ಮ್ಯೂಸಿಷಿಯನ್ಸಿಗೂ ಕೂಡ ಒಂದು ಒಳ್ಳೆ ವೇದಿಕೆ ಕೊಡಬೇಕು ಅಂದ್ಬಿಟ್ಟು ಆ ಮ್ಯೂಸಿಷಿಯನ್ಸ್ ಮತ್ತು ಈ ಶಿವಮೊಗ್ಗದಲ್ಲಿ ಇರುವಂಥ ಅವ್ರ ಹೆಸರುಗಳನ್ನು ಕೂಡ ಹೇಳ್ತೇನೆ ನಾನು, ಯಾರ್ಯಾರು ಆ ಥರ ನಮ್ಮ ಒಟ್ಟಾರೆ ಇದಕ್ಕೆ ಈ ಕಾರ್ಯಕ್ರಮಕ್ಕೆ ಈ ಪಂಚಮವೇದ ಪ್ರೇಮದ ನಾದದಲ್ಲಿ ಬರ್ತಾರೆ ಅಂತ. ಅದರೊಳಗಡೆ ವಿಶೇಷವಾಗಿ ನಮಗೆ ಅದನ್ನು ಸಾಕಾರ ಕೊಡಬೇಕು ಅಂತ ನಾವು ಶಿವಮೊಗ್ಗದ ನಮ್ಮ ವಿನಯ್ ಸಾಂಸ್ಕೃತಿಕ ಇದರೊಳಗಡೆ ಭಾಳ ಅತ್ಯಂತ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇರೋವಂಥವ್ರು, ಅವರು ಕೂಡ ಈ ನಮ್ಮ ಜೊತೆ ಸೇರಿ ಆ ಒಂದು ಕಾರ್ಯಕ್ರಮವನ್ನು, ಅದಕ್ಕೊಂದು ಕಲ್ಪನೆ ನಾವು ಕೊಟ್ಟಂಥ ಸಂದರ್ಭದಲ್ಲಿ ಅವರನ್ನೆಲ್ಲ ಸೇರಿಸಿ ಮಾಡೋವಂಥದ್ದು ಉತ್ತಮವಾದಂಥ ಕಲ್ಪನೆ ಅಂತ ಹೇಳಿ ಅವರು ಕೂಡ ನಮ್ಮ ಜೊತೆ ಜೋಡಿಸ್ತಾ ಇದ್ದಾರೆ. ಈಗಾಗಲೇ ನಾವು ಶಿವಮೊಗ್ಗದವರೇ ಆದಂಥ ಸುರೇಖಾ ಹೆಗಡೆ, ಪ್ರಹ್ಲಾದ್ ದೀಕ್ಷಿತ್, ಪೃಥ್ವಿಗೌಡ, ಅಮಿತ್ ಕುಮಾರ್, ಸಂಜನಾ ಕುಮಾರ್, ಅನುಷಾ ಕಾನ್ಲೆ, ಲಕ್ಷ್ಮೀ ಮಹೇಶ್, ಪದ್ಮಿನಿ ಸುಧೀರ್, ಅನಗ, ಪ್ರತಿಭಾ ನಾಗರಾಜ್, ಸಹನಾ ಮತ್ತು ಸಂಗೀತ, ಈ ಥರ ಇಷ್ಟು ಜನ ಕಲಾವಿದರನ್ನು ಈಗಾಗಲೇ ನಾವು ಮಾತಾಡಿದ್ವಿ. ಅಷ್ಟು ಜನಕ್ಕೂ ಈಗ ಒಟ್ಟಿಗೆ ಅಂದರೆ ಒಂದೇ ವೇದಿಕೆಯಲ್ಲಿ ಇವರೆಲ್ಲರೂ ಈ ಹಳೆಯ ಕನ್ನಡ ಮತ್ತು ಹಿಂದಿ ಚಲನಚಿತ್ರಗಳ ಆವತ್ತು
ಆ ಕಾರ್ಯಕ್ರಮ ನಡೆಯುತ್ತೆ. ಅದು ಕೊನೆಯ ಗೀತೆ ಅಷ್ಟು ಜನ ಒಟ್ಟಿಗೆ ಸೇರಿ ಒಂದು ಗೀತೆಯನ್ನು ಹಾಡಬೇಕು ಅಂತಲೂ ಕೂಡ ನಾವೇ ಒಂದು ಹಾಡನ್ನು ಕೊಟ್ಟು ಮಾಡುವಂಥದ್ದನ್ನು ಪ್ರಯತ್ನನೂ ಕೂಡ ಮೊದಲನೇ ದಿವಸ ಈ ಕಾರ್ಯಕ್ರಮ. ಇದು ಸಂಜೆ ಪ್ರತಿದಿನ ನಮ್ಮದು ಸಂಜೆ 5:30 6 ಗಂಟೆಯಿಂದ ಸಂತೆ ಶುರು ಆಗುತ್ತೆ. ಇದು 6:30ಗೆ ಮೊದಲನೇ ದಿವಸ. ಎರಡನೇ ದಿವಸ 3ನೇ ತಾರೀಕು ಶ್ರೀವಾರಿ ಫೌಂಡೇಶನ್ ಬೆಂಗಳೂರು ಇವರಿಂದ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ ಸಾರ್ವಜನಿಕವಾಗಿ ಮಾಡಬೇಕು ಅಂತ ನಮ್ಮ ಸಮಾಜದಿಂದ ಭಾಳ ದಿನದಿಂದ ಯೋಚನೆ ಮಾಡ್ತಾ ಇದ್ವಿ. ಸಾರ್ವಜನಿಕವಾಗಿ ಒಂದು ಕಲ್ಯಾಣೋತ್ಸವ 3-3.5 ಗಂಟೆಗಳ ಕಾಲ ನಡೆಯುತ್ತೆ. ಆ 3-3.5 ಗಂಟೆಗಳ ಕಾಲ ಕಲ್ಯಾಣೋತ್ಸವವನ್ನು ಆ ಒಂದು ದೇವರ ಕಾರ್ಯ, ಪೂಜಾ ಪುನಸ್ಕಾರಗಳು ಆ ಥರದನ್ನು ನೋಡೋ ಅಂಥದ್ದನ್ನು ಭಾಗ್ಯ ಎಲ್ಲರಿಗೂ ಸಿಗಬೇಕು ಅನ್ನೋವಂಥದ್ದನ್ನು ಅವತ್ತು ಶ್ರೀನಿವಾಸ ಕಲ್ಯಾಣೋತ್ಸವ ಅವ್ರದ್ದು 720ನೇ ಶ್ರೀನಿವಾಸ ಕಲ್ಯಾಣೋತ್ಸವ. ಶ್ರೀವಾರಿ ಫೌಂಡೇಶನ್ ಬೆಂಗಳೂರು ಏನಿದೆ ಅವ್ರು 720ನೇ ಶ್ರೀನಿವಾಸ ಕಲ್ಯಾಣೋತ್ಸವ. ಎಲ್ಲದಕ್ಕೂ ಉಚಿತ ಪ್ರವೇಶ ಇದೆ. ಈ ಕಲ್ಯಾಣೋತ್ಸವಕ್ಕೆ ಯಾರಾದ್ರೂ ಸಂಕಲ್ಪ ಮಾಡಿಸುವಂಥದ್ದು, ಸೇವೆ ಮಾಡಿಸುವಂಥದ್ದು ಅದಕ್ಕೂ ಕೂಡ ವ್ಯವಸ್ಥೆ ಇದೆ. ಅದಕ್ಕೂ ನಂಬರ್ಗಳು ಕೂಡ ನಾವು ನಿಮಗೆ ಶೇರ್ ಮಾಡ್ತೀವಿ, ಯಾರಿಗೆ ಅವ್ರು ಕಾಂಟ್ಯಾಕ್ಟ್ ಮಾಡಬೇಕು ಅಂತ. ಇದು 3ನೇ ತಾರೀಕು. ಇದಕ್ಕೆ ಈಗಾಗಲೇ ಸುಮಾರು ಒಂದು 150ರಿಂದ 200 ಕುಟುಂಬಗಳು ನಾವು ಸೇವಾ ಕಾರ್ಯದಲ್ಲಿ ಸೇವಾ ಸಂಕಲ್ಪಕ್ಕೆ ನಾವು ಕೊಡ್ತೇವೆ ಹೆಸರನ್ನ ಅಂತ ಈಗಾಗಲೇ ಕೊಟ್ಟಿದೆ. ಇದು ಸಾರ್ವಜನಿಕವಾಗಿ ನಾವು ಹೇಳ್ತಾ ಇದ್ದೀವಿ. 4ನೇ ದಿನ ವಾಸವಿ ಮಹಿಳಾ ಸಂಘ ಈಗ 50 ವರ್ಷ ಆಗಿದೆ. ಅವ್ರದ್ದು ಸಂಭ್ರಮಾಚರಣೆ, ಸುವರ್ಣ ಸಂಭ್ರಮಾಚರಣೆ. ಅವತ್ತಿನ ದಿವಸ 4ನೇ ತಾರೀಕು ಅವ್ರದ್ದು ಕಾರ್ಯಕ್ರಮ ಇರುತ್ತೆ. ಅವರು ಅದಕ್ಕೆ ಸಪ್ರೇಟಾಗಿ ಬರೋವಂಥ ದಿನಗಳಲ್ಲಿ ಒಂದು ಪ್ರೆಸ್ ಮೀಟನ್ನು ಕೂಡ ಮಾಡಿ ಅವತ್ತಿನ ದಿವಸ ನಾನಾ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಕೂಡ ಜೋಡಿಸಿದ್ದಾರೆ. ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಇಡೀ ಶಿವಮೊಗ್ಗದ ಜನತೆಗೆ. ಅದು 4ನೇ ತಾರೀಕು ನಡೆಯುತ್ತೆ. 5ನೇ ತಾರೀಕು ಒಂದು ವಿಶೇಷವಾದಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ನೀವು ನೋಡಿರ್ಬೋದು, ಭಜನಾ ಸಜನ್ನು, ಭಜನಾ ಕ್ಲಬ್ಬಿಂಗು, ಭಜನಾ ಜಾಮಿಂಗು ಈ ಥರದ ಕಲ್ಪನೆ ಇಟ್ಕೊಂಡು ಯುವಕರನ್ನು ಭಜನೆಗೆ ಸೆಳೆಯುವಂತಹ ಪ್ರಯತ್ನ ಇಡೀ ದೇಶದಲ್ಲಿ ನಡೀತಾ ಇದೆ. ಅದಕ್ಕೆ ಭಾಳ ವಿಶೇಷವಾದಂಥ ಒತ್ತನ್ನು ಕೊಡ್ತಾ ಇರೋವಂಥದ್ದು ಕರ್ನಾಟಕದಲ್ಲಿ ವಾಸು ದೀಕ್ಷಿತ್ ಯಾರಂದರೆ ರಘು ದೀಕ್ಷಿತ್, ನಮ್ಮ ಫೇಮಸ್ ಹಿನ್ನೆಲೆ ಗಾಯಕರು ಮತ್ತು ಮ್ಯೂಸಿಷಿಯನ್ನು, ಅವರ ತಮ್ಮ. ಅವ್ರದ್ದೊಂದು ಬ್ಯಾಂಡ್ ಇದೆ. ಆ ಬ್ಯಾಂಡಿನ ಮುಖಾಂತರ ಈ ಭಜನಾ ಜಾಮಿಂಗು ಅವತ್ತು ಯುವಕರನ್ನು ನಾವು ವಿಶೇಷವಾಗಿ ಅದನ್ನು ಗುರುತಿಸಿ ಕಾಲೇಜ್ಗಳಲ್ಲಿ ಹೇಳಿ ಇದನ್ನು ಬರಬೇಕಲ್ಲಿಗೆ ಅವರು ಭಜನೆಯನ್ನು ಮಕ್ಕಳು ಜೊತೆನೂ ಸೇರ್ಕೊಂಡಂಗೆ, ಅಂದರೆ ಮಕ್ಕಳಿಗೂ ಇನ್ವಾಲ್ವ್ ಮಾಡಿ ಮಾಡಿಸೋವಂತಹ ಒಂದು ಕಾರ್ಯಕ್ರಮವನ್ನು 5ನೇ ತಾರೀಕು ಅದು ನಡೆಯುತ್ತೆ. ಅದು ಕೂಡ ಸಂಜೆ 6:30 ಮೇಲೆ ಆ ಕಾರ್ಯಕ್ರಮಗಳು ನಡೆಯುತ್ತೆ. 4 ದಿನದ ಕಾರ್ಯಕ್ರಮ ಯಶಸ್ವಿಗೆ ಹಿಂದಿನಿಂದಲೂ ನಮಗೆ ಸಂಪೂರ್ಣ ಸಹಕಾರ ಕೊಡ್ತಿರೋವಂಥವ್ರು ನೀವು. ಇದಕ್ಕೆ ಹೆಚ್ಚು ಜನ ಬರಬೇಕು, ಹೆಚ್ಚು ಪ್ರಚಾರ ಆಗಬೇಕು, ಹೆಚ್ಚು ಅಲ್ಲಿ ವ್ಯಾಪಾರನೂ ಕೂಡ ಆಗಬೇಕು. ಅಂದರೆ ಇವತ್ತು ತುಂಬ ಕರಕುಶಲ ಮಾಡುವಂಥ, ಮನೆಯಲ್ಲಿ ಮಾಡುವಂಥ ಪದಾರ್ಥಗಳು ತುಂಬ ಜನಕ್ಕೆ ಅವಕಾಶಗಳನ್ನು ದೊಡ್ಡ ದೊಡ್ಡ ಅಂಗಡಿಗಳು ಇಟ್ಕೊಳಕ್ಕಾಗಲ್ಲ. ಅಂಥವರಿಗೆ ಇದೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್, ಒಳ್ಳೆ ವೇದಿಕೆ ಅಂತ ಯೋಚನೆ ಮಾಡಿ ಇದನ್ನು ಕನಿಷ್ಠ 2 ವರ್ಷಕ್ಕೊಮ್ಮೆ ಆದ್ರೂ ಈ ರೀತಿ ಶೆಟ್ಟರ್ ಸಂತೆ ಮಾಡಬೇಕು ಅಂತ ಕಲ್ಪನೆಯನ್ನು ಕೂಡ ಎಲ್ಲ ಇಡೀ ನಮ್ಮ ಸಮಾಜದ ಯುವಕರು, ಹೊಸ ಪೀಳಿಗೆನೂ ಕೂಡ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಹಿರಿಯರ ಆಶೀರ್ವಾದ, ಹಿರಿಯರ ಒಂದು ಪ್ರೇರಣೆ, ಅವ್ರ ಎಕ್ಸ್ಪೀರಿಯನ್ಸು ನಮಗಿವತ್ತು ನೆಕ್ಸ್ಟ್ ಜನ್ರೇಷನ್ನಿಗೂ ಕೂಡ, ನಮ್ಮ ಮುಂದಿನ ಜನ್ರೇಷನ್ನಿಗೂ ಕೂಡ ಒಂದಷ್ಟು ಪ್ರೇರಣೆ. ಯಾಕಂದರೆ ನಮ್ಮ ಸಮಾಜ ಅಂದರೆ ಅದು ವ್ಯಾಪಾರದ ಕುಟುಂಬಗಳು. ಆದರೆ ಇವತ್ತಿನ ದಿವಸ ನಂದೇ ಕುಟುಂಬದ್ದು ನಾವು 345 ಜನ ಇದ್ವಿ. ಇತ್ತೀಚೆಗೆ ನಾವು ಕುಟುಂಬ ಮಿಲನ ಆದಂಥ ಸಂದರ್ಭದಲ್ಲಿ 220 ಜನ ಸೇರಿದ್ವಿ. 2 ದಿನ ಪ್ರತಿ 3 ವರ್ಷಕ್ಕೊಮ್ಮೆ ಈಗ ಸೇರ್ತೀವಿ. ಅಲ್ಲಿ ಕೇಳಿದಾಗ 345 ಜನದಲ್ಲಿ ಮುಂಚೆ ನಾವು ಫಸ್ಟ್ ಮಾಡಿದಾಗ 34 ವರ್ಷದ ಹಿಂದೆ ಮಾಡಿದಾಗ 95% ನಮ್ಮದು ಬಿಸ್ನೆಸ್ ಇತ್ತು. ಇವತ್ತು ನಾವು ನಮ್ಮ ಈ ಪೀಳಿಗೆ, ಮುಂದಿನ ಪೀಳಿಗೆ ಅವ್ರದ್ದೆಲ್ಲ ತಗೊಂಡಾಗ ಬಿಸ್ನೆಸ್ ಫ್ಯಾಮಿಲಿಗಿಂತ ಸಾಫ್ಟ್ವೇರು ಈ ಫ್ಯಾಮಿಲಿ ನಮ್ಮಲ್ಲಿ ಜಾಸ್ತಿ ಆಗಿದೆ. ಅಂದರೆ 60% ಇವತ್ತು ಅಂದರೆ ಬೇರೆ ಉದ್ಯೋಗಕ್ಕೆ ಹೋಗುವಂಥದ್ದು, ಅಂದರೆ ಸ್ವಂತ ಉದ್ಯಮೆ ಬಿಟ್ಟು ಇವತ್ತು ಬೇರೆ ಕ್ಷೇತ್ರಕ್ಕೆ ಹೋಗುವಂಥದ್ದು ಅನಿವಾರ್ಯ ಆಗಿರುವಂಥದ್ದನ್ನು ಕಾಣ್ತಾ ಇದ್ವಿ. ಆದರೆ ಇದಕ್ಕೆ ಪ್ರೇರಣೆ ಕೊಡಬೇಕು ಅನ್ನೋವಂಥದ್ದೇ ನಮ್ಮ ಹೊಸ ಚಿಂತನೆಗಳೇನಾರ ಬಂದರೆ ಮಾತ್ರ ಉಳಿಲಿಕ್ಕೆ ಸಾಧ್ಯ ಅನ್ನೋಂಥ ಪ್ರಯತ್ನಗಳನ್ನು ಈ ಶೆಟ್ಟರ್ ಸಂತೆಯಲ್ಲಿ ಮಾಡಬೇಕು ಅನ್ನೋವಂಥದ್ದು ನಮ್ಮದು ಒಟ್ಟಾರೆ ಕಲ್ಪನೆ.